ಹೇ ವಾಟ್ಸಪ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ನಾಳೆ ನಮ್ಮ ಮನೆಯ ಮೋಲ್ಡ್ ಹಾಕ್ತಾರೆ. ಸೊ ಮೋಲ್ಡ್ ಯಾವ ರೀತಿ ಹಾಕ್ತಾರೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಫುಲ್ ಕವರ್ ಮಾಡ್ತೀನಿ. ಸೊ ನೋಡ್ಬೋದು ನೀವೆಲ್ಲ ಆಗಲೇ ಪಾತ್ರೆ ಎಲ್ಲ ತಂದಿಕೊಂಡಿದ್ದೀವಿ ನಾಳೆ ಅಡುಗೆಗೆ. ನೀರು ಕೂಡ ಸ್ಟಾಕ್ ಮಾಡಿ ಇಕ್ಕಿದ್ದೀವಿ. ಸೊ ಆಗಲೇ ಆಚೆಗಡೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ಸೊ ಅದನ್ನು ಕೂಡ ನಾನು ಶೋ ಮಾಡ್ತೀನಿ ಈಗ ಹೋಗಿ. ಬಂದಿದ್ದು ಈಗಿನ್ನ. ಸೊ ಸಾಯಂಕಾಲ ಆಗಿದೆ, ಈಗ ಆಗಲೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಕಡ್ಡಿಯನ್ನು ನಿಲ್ಲಿಸಿದ್ದಾರೆ ಆಗಲೇ. ಸೊ ಮೇಲಿಗೆ ಹೋಗ್ಬಿಟ್ಟು ತೋರಿಸ್ತೀನಿ ಕಂಬಿ ಯಾವ ರೀತಿ ಕಟ್ಟಿದ್ದಾರೆ ಅಂತ. ನೋಡ್ಬೋದು ಈ ಥರ ಕಂಬಿನ ಕಟ್ಟಿದ್ದಾರೆ. ಸೊ ಅಷ್ಟೊಂದು ಕ್ಲೀನಾಗಿ ಕಾಣಿಸ್ತಿಲ್ಲ. ಸೊ ಮಾರ್ನಿಂಗ್ ಇನ್ನೊಂದ್ಸತಿ ತೋರಿಸ್ತೀನಿ ನಿಮಗೆ. ಇದು ಮೆಟ್ಲಿಗಾಗಿ ಇದು ಸರಿಯಾಗಿ ಕಾಣಿಸ್ತಿಲ್ಲ. ಸೊ ನೋಡ್ಬೋದು ನಾನು ಕೈಯಲ್ಲಿ ತೋರಿಸ್ತೀನಲ್ಲ, ಇದು ಮೆಟ್ಲಿಗೋಸ್ಕರ. ಸೊ ಆ್ಯಂಡ್ ಎಲ್ಲ ಮೇಲ್ಗಡೆವರೆಗೂ ನಿಲ್ಲಿಸಿದ್ದಾರೆ ಸೆಕೆಂಡ್ ಫ್ಲೋರ್ಗೆ. ಸೊ ಕರೆಂಟ್ಗೋಸ್ಕರ ಎಲೆಕ್ಟ್ರಿಷಿಯನ್ ಪೈಪ್ ಕೆಲಸ ಕೂಡ ಇಲ್ಲಿ ನಡೀತಿದೆ ನೋಡ್ಬೋದು. ಸೊ ಅಲ್ಲಲ್ಲಿ ಪಾಯಿಂಟ್ಸ್ ಯಾವ ರೀತಿ ಬರಬೇಕು ಅಂತ ಮಾರ್ಕ್ ಮಾಡಿಕೊಂಡು ಆಗಲೇ ಪೈಪ್ ಕೂಡ ಹಾಕ್ಬಿಟ್ಟು ಎಲ್ಲ ಸೆಟ್ ಮಾಡಿದ್ದಾರೆ. ಸೊ ಹಾಗೆ ಕರೆಂಟ್ ಹೋದಾಗ ಜನ್ರೇಟ್ರ್ ಬೇಕಾಗುತ್ತೆ ಅಂತ ಜನ್ರೇಟ್ರು ಕೂಡ ತಂದಿಟ್ಟಿದ್ವಿ. ಸೊ ಜನ್ರೇಟ್ರು ಕೂಡ ಯೂಸ್ ಆಗುತ್ತೆ, ಯಾಕಂದರೆ ಅಕಸ್ಮಾತ್ ಕರೆಂಟ್ ಹೋಯ್ತು ಅಂದರೆ ವೈಬ್ರೇಟ್ರ್ ಯೂಸ್ ಮಾಡಬೇಕಾಗಿರೋದ್ರಿಂದ ಬೇಕೇ ಬೇಕು ಜನ್ರೇಟ್ರ್. ಸೊ ಜನ್ರೇಟ್ರ್ ತಗೊಂಬಂದ್ಬಿಟ್ಟು ಮನೆ ಹತ್ರ ನಿಲ್ಲಿಸ್ಕೊಂಡ್ವಿ. ರಾತ್ರಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ನಿಮ್ಗೆ ಇನ್ನೊಂದ್ಸತಿ ತೋರಿಸ್ಬೇಕಿತ್ತಲ್ಲ, ರಾತ್ರಿ ಕರೆಕ್ಟಾಗಿ ಕಾಣಿಸ್ತಿರ್ಲಿಲ್ಲ. ಸೊ ಇನ್ನೊಂದ್ಸತಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಎಲೆಕ್ಟ್ರಿಷಿಯನ್ ಕೆಲಸ ಎಲ್ಲ ನಡೆದಿದೆ, ಹಾಗೆ ಕಬ್ಬಿಣದ ಕೆಲಸ ಕೂಡ ನಡೆದಿದೆ. ಸೊ ಇನ್ನೊಂದು ಕೆಲಸ ಇತ್ತು, ಬಾಕಿ ಇತ್ತು. ಸಾದಿಕ್ ಅಂಕಲ್ ಅವ್ರು ಮಾಡ್ತಿದ್ದಾರೆ ಕೆಲಸ ಇಲ್ಲ. ಸೊ ಪಕ್ಕದಲ್ಲಿರೋ ನನ್ನ ತಮ್ಮ, ಹಾಗೆ ನನ್ನ ತಮ್ಮ ಕೂಡ ಹೆಲ್ಪ್ ಮಾಡ್ತಿದ್ದಾನೆ ಜೊತೆಗೆ. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಗ್ಯಾಂಗ್ ಬಂದು ಎಲ್ಲ ಫಿಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೇಲ್ಗಡೆ ಸಿಮೆಂಟ್ ಇಟ್ಕೊಂಡು ಹೋಗುತ್ತಲ್ಲ ಆ ಮಿಷಿನ್, ಆಮೇಲಿಂದ ಜನ್ರೇಟ್ರು ಕೂಡ ಸೆಟ್ ಮಾಡ್ಕೊಂಡ್ರು. ಆಮೇಲೆ ಸಿಮೆಂಟ್ ಕಳಿಸೋವಂಥ ಮಿಷಿನ್ ಎಲ್ಲ ಕೂಡ ಸೆಟ್ ಮಾಡ್ಕೊಂಡು ಎಲ್ಲ ಕಾಫಿ ಎಲ್ಲ ಕುಡಿದ್ಬಿಟ್ಟು ಎಲ್ಲ ರೆಡಿಯಾಗಿದ್ದರು. ಮೋಲ್ಡ್ ಹಾಕುವಾಗ ಎಲ್ರಿಗೂ ಊಟ ಹಾಕಬೇಕಲ್ಲ. ಸೊ ಅದರಿಂದ ಎಲ್ಲ ಕೆಲಸದವ್ರಿಗೂ ಅಡುಗೆ ಮಾಡ್ತಿದ್ರು. ನಮ್ಮಮ್ಮ ಅಡುಗೆ ಮಾಡಿ ತಿಂಡಿ ಕೂಡ ಮಾಡಿದರು. ಸೊ ಬೋಂಡ, ಹಾಗೆ ಪಲಾವ್, ಅನ್ನ ಸಾಂಬಾರು ಎಲ್ಲ ಕೂಡ ರೆಡಿ ಮಾಡ್ತಿದ್ರು. ನೀರು ಶಾರ್ಟೇಜ್ ಬಂತು ಅಂದರೆ ನೀರು ಕೂಡ ಬೇಕಾಗುತ್ತಲ್ಲ, ಅದಕ್ಕೆ ಒಂದು ವಾಟರ್ ಟ್ಯಾಂಕರ್ ಕೂಡ ತಂದು ನಿಲ್ಸ್ಕೊಂಡಿದ್ವಿ. ಸೊ ಸಿಮೆಂಟ್ ಕಲ್ಸಕ್ಕೆ ಬೇಕಾಗುತ್ತೆ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ರಿಗೂ ಕೂಡ ತಿಂಡಿ ಬಡಿಸ್ಕೊಟ್ವಿ. ತಿಂಡಿ ತಿಂದ್ಬಿಟ್ಟು ಎಲ್ಲ ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ರೆಡಿ ಆದರು. ಕೆಲಸ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದ್ಸತಿ ಪೂಜೆ ಮಾಡಿಬಿಟ್ಟು ಎಲ್ಲ ಆರಾಮಾಗಲಿ, ಎಲ್ಲ ಕೆಲಸ ನೀಟಾಗಿ ಸಾಗಲಿ ಅಂದ್ಬಿಟ್ಟು ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಮುಗಿದಾದ್ಮೇಲೆ ತಕ್ಷಣವೇ ಎಲ್ಲ ಕೆಲಸಗಳು ಸ್ಟಾರ್ಟ್ ಆದವು.
ನೋಡ್ಬೋದು ನೀವು ಮೋಲ್ಡ್ ಆಗ್ತಾ ಇದ್ದಾರೆ. ಸೊ ಬೇಗ ಬೇಗ ಕೆಲಸ ಸಾಗ್ತೈತೆ. ಆಮೇಲೆ ವರ್ಕರ್ಸ್ ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಟ್ಕೊಂಡು ಬೇಗ ಬೇಗ ಮಾಡ್ತಿದ್ದಾರೆ ಕೆಲಸ. ಸೊ ಮೇಲ್ಗಡೆ ವ್ಯೂ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಮೇಲ್ಗಡೆ ಸಿಮೆಂಟ್ ಸಿಡಿಯೋದ್ರಿಂದ ಆಮೇಲೆ ಕೆಲಸ ಮಾಡುವಾಗ ಡಿಸ್ಟರ್ಬ್ ಆಗುತ್ತೆ ಅಂತ. ಸೊ ಲಾಸ್ಟಿಗೆ ಒಂದು ಸತಿ ವ್ಯೂ ತೋರಿಸ್ತೀನಿ. ಸೊ ಕರೆಂಟ್ ಹೋದಾಗ ಜನ್ರೇಟರ್ ಬೇಕು ಅಂತ ಹೇಳಿದ್ದಲ್ಲ, ಈಗ ಜನ್ರೇಟರ್ ಯೂಸ್ ಆಗ್ತಿದೆ ನೋಡ್ಬೋದು ನೀವು. ಸೊ ಕರೆಂಟ್ ಹೋಗಿತ್ತು, ಸೊ ಅದರಿಂದ ಜನ್ರೇಟರ್ ಕೂಡ ಯೂಸ್ ಆಯಿತು. ಸೊ ಯಾವಾಗಲೂ ನಾನು ಹೇಳೋದಿಷ್ಟೇ, ಮೋಲ್ಡ್ ಹಾಕೋವಾಗ ಒಂದು ಜನ್ರೇಟರ್ ತಂದು ಕಳಿ, ಯಾಕಂದರೆ ಕರೆಂಟ್ ಹೋಯ್ತಂದರೆ ಕಾಯಬೇಕಾಗುತ್ತೆ. ಕರೆಂಟ್ ಇಲ್ದಿದ್ದಾಗ ಕರೆಂಟ್ ಯಾವಾಗ ಬರುತ್ತೆ ಅಂತಲೂ ಗೊತ್ತಿರಲ್ಲ. ಒಂದು ಸತಿ ಲೇಟ್ ಆದರೂ ಆಗ್ಬೋದು, ಯಾವಾಗಾದ್ರೂ ಬರ್ಬೋದು. ಸೊ ಅದರಿಂದ ಒಂದು ಜನ್ರೇಟರ್ ತಂದು ಕಳಿ ಮೋಲ್ಡ್ ಆಗುವಾಗ. ಎಲ್ಲ ಎಂಡಾಯಿತು, ಎಲ್ಲ ಮುಗೀತು ಮೋಲ್ಡ್ ಹಾಕಿದ್ದು. ಮಳ್ಳು ನೋಡ್ಬೋದು ಮೋಲ್ಡ್ ಎಲ್ಲ ಮುಗಿದಿದ್ದಾದ್ಮೇಲೆ ಈ ರೀತಿ ಇದೆ. ಹಾಗೆ ನೆಕ್ಸ್ಟ್ ಡೇನೇ ಎಲ್ಲ ಸೆಂಟ್ರಿಂಗ್ ಅವರೆಲ್ಲ ಸೆಂಟ್ರಿಂಗ್ ಬಿಚ್ಚೋಕ್ಕೆ ಬಂದಿದ್ದರು. ಸೊ ಎಲ್ಲ ಸೆಂಟ್ರಿಂಗ್ ಬಿಚ್ಚಿಬಿಟ್ಟು ಎಲ್ಲ ತಗೊಂಡೋಗ್ತಾರೆ. ಸೊ ಕೆಳಗಡೆ ಕಡ್ಡಿಗಳು ಹಾಕಿದ್ರಲ್ಲ, ಕಡ್ಡಿಗಳು ಮಾತ್ರ ಬಿಟ್ಬಿಟ್ಟು ಸೆಂಟ್ರಿಂಗ್ ಸೈಡಲ್ಲಿ ಏನಿತ್ತು ಅದನ್ನೆಲ್ಲ ಬಿಚ್ಕೊಂಡು ಹೋಗ್ತಾರೆ. ಪೇಮೆಂಟ್ ಆಗೈತಿ, ಇವತ್ತು ಎಣ್ಣೆ ಕೊಡಿಸ್ತಾನೆ ಬಂದು. ದೊಡ್ಡ ಕುಡುಕ್ ನನ್ನ ಮಗ ನಾನು. ಕಾಸಿದ್ರೆ ಇನ್ನೇನು ಮಾಡಬೇಕು, ಮಾರಾಕ್ಲೇಬೇಕು. ನೋಡ್ಬೋದು ನೀವು, ಆಗಲೇ ವಾರ ಆಗ್ತಾ ಬಂದು ಮೋಲ್ಡಾಗಿ. ಸೊ ಕಟ್ಬಿಟ್ಟು ಎಲ್ಲ ನೀರು ನಿಲ್ಸಿದೆ ಕ್ಯೂರಿಂಗ್ಗೆ. ಇನ್ನೊಂದು ವಾರ ಬಿಡಬೇಕು ಅಷ್ಟೇ. ನೆಕ್ಸ್ಟ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.